ಎಲ್ಲ ಏರಿಯಾದವರು ಬಂದ್ರಲ್ಲಪ್ಪ? ಸರ್, ಕನಕನಪಾಳ್ಯ ಮತ್ತೆ ಬ್ಯಾಟನ್ಪುರದಿಂದ ಯಾರು ಬಂದಿಲ್ಲ ಸರ್. ಸರಿ, ಒಂದ್ ಅಡ್ಡ ಗೆರೆ ಹೇಳಿರಿ. ಜೈ ಭುವನೇಶ್ವರಿ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ನನ್ನ ಮಕ್ಕಳ ಹಿಡಿಯಕ್ ಬಂದ್ರೆ ಕತ್ತು ಸಾಕ್ಬಿಡ್ತೀನಿ. ಕಬಡ್ಡಿ 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 ಕಬಡ್ಡಿ. ನಾನು ಯಾರು ಅನ್ಕೊಂಡಿದ್ಯಾ? ಗಿಡಿ ಗಿಡಿ ಕೃಷ್ಣ. ಕಬಡ್ಡಿ 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 ಕಬಡ್ಡಿ. ಗುರ್ರಾಯ್ತ ನನ್ನ ಮಗನೇ. ಕಬಡ್ಡಿ 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 ಪಂಚನೇ ತರ್ಕ. ಕಬಡ್ಡಿ 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 ಕಬಡ್ಡಿ. ಯಾವರ ಪಟ್ಟಿಷ್ಟ ಮಾಡೋನು? ಕಬಡ್ಡಿ 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 ಕಬಡ್ಡಿ. ನನ್ನ ಮಗನೇ ನಿನ್ಗೋಸ್ಕರ ಕಾಯ್ತಾ ಇದ್ರೆ ಕಬಡ್ಡಿ ಕಬಡ್ಡಿ ಕಬಡ್ಡಿ. ಕಳಾಸೆ ಬಡ ಜಾಗಗಳಲ್ಲಿ ಸಾರ ಹೊಡಿತಿದ್ಯಾ? ಬೆಳಗ್ಗೆ ಪೋಟ್ಕೋತಾ ಇದೆಯೋ? ಕಬಡ್ಡಿ 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 ಕಬಡ್ಡಿ. ನನ್ನ ಮಕ್ಕಳ ಕಬಡ್ಡಿ 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 ಕಬಡ್ಡಿ. ಈ ಗಿಡಿಗಿಡಿ ಕೃಷ್ಣಲ್ಲ ಗಡಗಡ ನಡಕ್ತಾರೆ. ನನ್ನ ಮಕ್ಕಳ ನನ್ನ ಹಿಡ್ದಾಕಿದ್ರ. ಹಲೋ, ನನ್ನ ಮಗನೇ ಎಲ್ಲ ನಿನ್ನಿಂದ ಆಗಿದ್ದು. ಬಾರಿಂಗ್ ಮಾಡ್ತೀನಿ. ನಿನ್ ಬಿಡಕ್ಕೆ ಹಾಕಲ್ಲ. ಕಬಡ್ಡಿ 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 ಕಬಡ್ಡಿ. ಗಿಡಿಗಿಡಿ ಅದೇನು ಹುಚ್ಚಿನ ಈ ತರ ಆಡ್ತಾ ಇದೆಯಾ? ಸಾಕ್ ನಿಲ್ಸಲೇ. ಮುನ್ಸಿಪಾಲಿಟಿ ತೊಟ್ಟಿನ ಕ್ಲೀನ್ ಮಾಡೋರಿಂದ ಹಿಡಿದು ಪಾರ್ಲಿಮೆಂಟ್ ಲೊಕಾಲಿಟಿನ ಗಬ್ಬೆಬ್ಸೋ ಪೊಲಿಟಿಷಿಯನ್ಸ್ ವರ್ಗೂ ಒಂದು ಒಗ್ಗಟ್ಟಂತಿದೆ. ಆದ್ರೆ ಅದು ನಮಗಿಲ್ಲ. ಅವನ್ ಕಂಡ್ರೆ ಇವನ್ಗಾಗಲ್ಲ, ಇವನ್ ಕಂಡ್ರೆ ಅವನ್ಗಾಗಲ್ಲ. ರೈಸ್ ಆದ್ರೆ ಮಚ್ಚು ಲಾಂಗಗಳು ಹಿಡ್ಕೊಂಡು ಒಬ್ರಿಗೊಬ್ರು ಕಡ್ದು ಹಾಕೊಂಡು ಸಾಯ್ತಾರೆ. ಹೀಗ ಆಗ್ಬಾರ್ದು. ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಕಷ್ಟಪಟ್ಟು ಈ ಸಂಘನ ಸ್ಥಾಪನೆ ಮಾಡಿದೀವಿ. ತಾವೆಲ್ಲರೂ ದಯವಿಟ್ಟು ಅಂಡು ಮುಚ್ಕೊಂಡು ಪ್ರೋತ್ಸಾಹ ಕೊಡಬೇಕು. ಅನ್ಯಾಯ ಆದ್ರೆ ಯಾರೋ ಏನಕ್ಕೂ ಸ್ಟ್ರೈಕ್ ಮಾಡ್ತಾರೆ. ಈಗ ನಮಗ್ ಅನ್ಯಾಯ ಆಗಿದೆ, ಅದಕ್ಕೆ ನಾವು ಸ್ಟ್ರೈಕ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಪ್ಪ. ಸ್ಟ್ರೈಕ್ ಅಂದ್ರೆ ಅಷ್ಟು ಸುಲಭನಾ? ಉಪವಾಸ ಸತ್ಯಾಗ್ರಹ ಮಾಡ್ಬೇಕು. ಪರ್ಸನಾಲಿಟಿ ಡಲ್ ಆಗುತ್ತೆ, ಫಿಸಿಕ್ ವೀಕ್ ಆಗುತ್ತೆ, ಬಾಯಿ ಬಡ್ಕೊಂಡ್ರೆ ವಾಯ್ಸ್ ಡಿಸ್ಟರ್ಬ್ ಆಗುತ್ತೆ, ಟೋಟಲ್ ಆಗಿ ಗ್ಲಾಮರ್ ಹೊರಟೋಗುತ್ತೆ. ಏಯ್, ಅಣ್ಣಂಗೊಂದ್ ಕನ್ನಡಿ ಕೊಡ್ರು, ಮುಖ ನೋಡ್ಕೊಳ್ಳಿ. ತಗೊಳಮ್ಮ, ಚೆನ್ನಾಗಿ ನೋಡ್ಕೋ. ಗ್ಲಾಮರ್ ಇದೆ ಅಂತ ತಾನೇ ಇಷ್ಟೊಂದು ನಿಗಿರ್ತಾ ಇರೋದು. ಏಯ್, ಅವನ್ ಮುಖಕ್ಕೆ ಕುರ್ಪಾಕ. ಏನ್ರಲ್ಲ ನನಗೆ ಕುರ್ಪಾಕ್ಬಿಟ್ರ? ಇದು ಇದು ಈ ಎಮೋಷನ್, ಈ ಫೋರ್ಸ್, ಈ ಕೋಪ ಇರ್ಬೇಕು ಈ ಫೀಲ್ಡ್ ಅಲ್ಲಿ. ಸ್ಟ್ರೈಕ್ ವಿಷಯ ಮಾತಾಡೋದ್ರೆ ನನ್ನ ಮಗನ್ ತಂದು ಗ್ಲಾಮರ್ ಅಂತೆ. ಅರೇ, ಅದೇನು ಸ್ಟ್ರೈಕ್ ಅಂತ ಸ್ವಲ್ಪ ಬಿಡಿಸಿ ಹೇಳ್ರಿ. ಸ್ವಲ್ಪ ಬಿಡಿಸಿ ಹೇಳ್ಬೇಕಂತೆ. ಬಿಚ್ರ ಬರ್ಸಿ ನನ್ನ ಮಗನೇ, ಕಿತ್ತೋದ್ ನನ್ನ ಮಗನೇ, ಬೋಳಿ ನನ್ನ ಮಗನೇ, ಬಡವ ನನ್ನ ಮಗನೇ, ಹಲ್ಕ ನನ್ನ ಮಗನೇ, ನಿನ್ ಕಾಲ್ ಬಿದ್ದೋಗ, ನಿನ್ ಕೈ ಸೇದೋಗ, ನಿನ್ ನಾಲ್ಗೆ ನಿಂತೋಗ, ನಿನ್ ಬಾಯಿ ಗುಳ ಬಿಡ, ನಿನ್ ಮನೆ ಕಾಯೋಗ, ನಿನ್ ನೆಕ್ಕುಟ್ಟೋಗ, ನಿನ್ ಕರಿನಾಕ್ ಕಡಿಯ, ನಿನ್ ಮುಖಕ್ಕಷ್ಟು ಬೆಂಕಿ ಹಾಕ 6 ತಿಂಗಳು ಕೊಡ್ತಾನೆ ಆಡ್ತಿದ್ದೀನಲ್ಲ. ಚಪ್ಪಲ್ ನನ್ನ ಮಗನೇ. ಸ್ಟ್ರೈಕ್ ಅಂದ್ರೆ ಏನು ಅಂತ ನಮ್ಮ ಭಾಷಣ ಕೇಳಲ್ಲ. ನಾನ್ ಹೇಳ್ತೀನಿ ಕೇಳು. ಇವ್ರನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಸಲ್ಲಲ್ಲಿ ಹಾಕಿ ಏರೋಪ್ಲೇನ್ ಎತ್ಬಿಟ್ಟು ಬಾಂಬೆ ಕಟ್ಟಾಕಿ PC-ಯಿಂದ ಹಿಡಿದು ಇನ್ಸ್ಪೆಕ್ಟರ್ಗೂ ಬುರ್ಸ್ ಕಾಲಲ್ಲಿ ಜಾಡ್ಸೋತ್ ಹಾಕ್ಬಿಟ್ರು. ಅಲ್ಲಿಂದ ಜೈಲು ಕಳ್ಸಿದ್ರು. ಇಲ್ಲಿ ಬೆಳಗಾದ್ರೆ ಲೆಟರ್ ಬಾತ್ರೂಮ್ ಇವರಿಂದ ಕ್ಲೀನ್ ಮಾಡಿಸ್ತಾ ಇದ್ರು. ಒಳ್ಳೆ ಹುಚ್ಚು ನನ್ನ ಮಗನ್ ಸವಾಸ ಆಯ್ತು. ಕೈಗೊಂದು ಅಲ್ಯೂಮಿನಿಯಂ ತಟ್ಟೆ ಕೊಟ್ಟು ಮುದ್ದೆ ಹಾಕಿದ್ರು. ನಮ್ ಗುರು ಸಬ್ಸಾರ್ ಬರುತ್ತೆ ಅಂತ ಕಾಯ್ತಾ ಇದ್ರೆ ಉಚ್ಚನಾಯ ಕಳಿಸ್ಬಿಟ್ಟು ಹುಚ್ಚ ವಹಿಸ್ಬಿಟ್ಟು ತಿನ್ನೋ ನನ್ನ ಮಗನೇ ಅಂತ ಕ್ಯಾಕರ್ಸ್ ಹೋಗಿದ್ರು. ಆ ಎಂಜಲ್ ಕೂಡ ಮುದ್ದೆ ಮೇಲೆ ಬಿತ್ತು. ವಿಧಿ ಇಲ್ಲದೆ ಅದನ್ನೇ ತಿಂದ್ರು. ಅವತ್ತಿಂದ ಇವತ್ತವರೆಗೂ ಮುಚ್ಚಾಯ್ತಾನೆ ಹೇಳ್ತಾರೆ. ಬರೋದೊಂದ್ಬಿಟ್ಟು ಅಣ್ಣನ ಅರೆಸ್ಟ್ ಮಾಡಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅರೆಸ್ಟ್ ಮಾಡಿದ್ರೆ ದಿನೇ ಸೆಲೆಕ್ಟ್ ಹೊಡೆದು ರಿಲೀಸ್ ಮಾಡಿದ್ರೆ ಗೊತ್ತಾ? ಅದಕ್ಕೆ ಪೊಲೀಸ್ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಇದೀವಿ. ನಮ್ ಸ್ಟ್ರೈಕ್ ಏನು ಅಂತ ಕೇಳ ಮುಟ್ಟಾಳ ನನ್ನ ಮಗನೇ. ಎಂಟೈರ್ ಕರ್ನಾಟಕದಲ್ಲಿ 150 ಜನಕ್ಕೆ ರೇಪ್ ಮಾಡ್ಬೇಕು, 75 ಜನ ಮರ್ಡರ್ ಮಾಡ್ಬೇಕು, 50% ಸುಟ್ಟು ಹಾಕ್ಬೇಕು, 25 ಸ್ಕೂಟರ್ಗೆ ಬೆಂಕಿ ಇಟ್ಟು ವಿಧಾನಸೌಧದ ಮುಂದೆ ನಿಂತಿರೋ ಮಿನಿಸ್ಟರ್ಗಳ ಕಾರಣ ಪುಡಿಪುಡಿ ಮಾಡಿ ಹಾಕ್ಬೇಕು. ಸಮಾಧಾನ ಮಾಡ್ಕೋ. ನೀನ್ ಹಿಂಗೆ ಬಿಟ್ರೆ ಇಂಡಿಯಾನೇ ಹಾಳು ಮಾಡ್ಬಿಡ್ತೀಯ. ಕೂಲ್ ಡೌನ್. ಬಾ ಬಾ, ಸಮಾಧಾನ ಮಾಡ್ಕೋ.